ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದೆ ನೋಡಿ, ಇದು ಫುಲ್ಲು ವಿಡಿಯೋದಲ್ಲಿ ನಿಮಗೆ ಬ್ಯಾಂಗಲ್ ಕಲೆಕ್ಷನ್ ಸಿಗುತ್ತೆ. ಒಂದೊಂದು ಥರ ವೆರೈಟಿ ಆಗಿದೆ. ಯಾರೆಲ್ಲ ಇಷ್ಟಪಟ್ಟು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತೊಗೊಳ್ಬೇಕು ಅಂತ ಆಸೆ ಇರೋರು ನನಗೆ ಕಮೆಂಟ್ ಮೂಲಕ ಇಲ್ಲಾಂದರೆ ವಾಟ್ಸಪ್ ಮೂಲಕ ಯಾವುದೇ ಬೇಕಾದರೂ ನೀವು ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಅದನ್ನು ನನಗೆ ಕಳಿಸಿದ್ರೆ ನಾನು ಅದ್ರ ಬಗ್ಗೆ ನೆಕ್ಸ್ಟ್ ಏನು ಡೀಟೇಲ್ಸು, ಹೇಗೆ ತೊಗೋಬೇಕು ಏನು ಅಂತ ಹೇಳ್ತೀನಿ. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಲ್ಲಿ ಯಾರು ತೊಗೊಳ್ಬೇಕು ಅಂತ ಇರೋರಿಗೆ ನೀವು ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಇದರೊಳಗಡೆ ಯಾವ್ಯಾವ ಥರ ಇದೆ ಮತ್ತು ನೀವು ಸಿಂಗಲ್ ಆಗು ವೇರ್ ಮಾಡ್ಬೋದು. ಇಲ್ಲ ಅಂತಂದರೆ ಕೆಲವೆಲ್ಲನೂ ಬ್ರೇಸ್ಲೆಟ್ ಥರ ವೇರ್ ಮಾಡೋ ಥರನೂ ಇದೆ. ಯಾವುದೇ ಡ್ರೆಸ್ಗಾಗಲಿ, ಸ್ಯಾರಿಗಾಗಲಿ ಮತ್ತು ಮದುವೆ ಫಂಕ್ಷನ್ಗಳಿಗೆ ತುಂಬಾ ಚೆನ್ನಾಗಿರುತ್ತೆ. 4 ಇರೋದನ್ನು ನೀವು ಮಧ್ಯದಲ್ಲಿ ಗಾಜಿನ ಬಳೆ ಹಾಕ್ಕೊಂಡು ವೇರ್ ಮಾಡ್ಬೋದು. ಏನಾದ್ರು 2 ಇರೋವಂಥದ್ದಾದರೂ ಅಟ್ಲೀಸ್ಟು ಫ್ರಂಟಲ್ಲಿ ಹಾಕ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಸ್ಟೋನಲ್ಲಿದೆ ನೋಡಿ, ಇದೆ. ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಿಮಗೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಸಿಗುತ್ತೆ. ಇದ್ರ ಜೊತೆಗೆ ನೆಕ್ಲೆಸ್ಸು, ಜುಮ್ಕಾ ಮತ್ತು ದೊಡ್ಡ ಚೋಕರ್ಗಳು, ಬ್ರೈಡಲ್ ಕಲೆಕ್ಷನ್ಸು, ಎಲ್ಲ ಥರದ ಕಲೆಕ್ಷನ್ಸು ಇದೆ. ಯಾರಿಗಾದರೂ ಬೇಕಾದರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಮೇಕಪ್ ಆರ್ಟಿಸ್ಟು, ಇಲ್ಲಾಂದರೆ ಬ್ಯೂಟಿಷಿಯನ್ನು, ಬ್ಯಾಂಗಲ್ ಸ್ಟೋರು ಯಾರೇ ಇಟ್ಟಿರೋರಾದ್ರೂ ಇದನ್ನು ತೊಗೊಳ್ಬೋದು. ನಿಮಗೆ ನೆಕ್ಸ್ಟು ಇವಾಗ ಇನ್ನೇನು ಆಷಾಢ ಇನ್ನೊಂದು 15 ದಿನ ಇದೆ. ಅದು ಮುಗಿದ ತಕ್ಷಣ ಒಳ್ಳೊಳ್ಳೆ ಸೀಸನ್ ಅಂತ ಹೇಳ್ಬೋದು. ಮದುವೆದಾಗಲಿ, ಫೆಸ್ಟಿವಲ್ ಸೀಸನ್, ಫಸ್ಟ್ ಹಬ್ಬದ ಸೀಸನ್ ಅಂತ ಹೇಳ್ಬೋದು. ವರಮಹಾಲಕ್ಷ್ಮಿ ಬರ್ತಾ ಇದೆ. ಯಾರು ಅದಕ್ಕೆ ಮನೆಗಳಲ್ಲಿ ಯೂಸ್ ಮಾಡೋಕ್ಕೆ ಆಗಲಿ, ಇಲ್ಲಾಂದರೆ ಅಟ್ಲೀಸ್ಟ್ ಸಿಂಪಲ್ಲಾಗಿ ಗಿಫ್ಟ್ ಕೊಡೋದು, ಮದುವೆಗಳಿಗೆ ಗಿಫ್ಟ್ ಕೊಡೋದು, ಇದನ್ನೆಲ್ಲ ನಾವು ಗೋಲ್ಡಲ್ಲಿ ಮಾಡಿಸ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಅದ್ರ ಬದಲಿಗೆ ಈ ಥರದನ್ನು ತೊಗೊಂಡು ನಾವು ಯೂಸ್ ಮಾಡ್ಕೊಳ್ಬೋದು. ಯಾಕಂದರೆ ಗೋಲ್ಡಲ್ಲಾದರೆ ಒಂದೇ ಬಳೆ ಇರುತ್ತೆ, ಅಂದರೆ ಒಂದೇ ಡಿಸೈನ್ದಿರುತ್ತೆ. ಇದರಲ್ಲಾದರೆ ಡಿಫ್ರೆಂಟ್ ಡಿಸೈನ್ಸ್ದು ಬಳೆಗಳು ಸಿಗುತ್ತೆ. ನೋಡಿ ಹೇಗಿದೆ, ಕೆಲವೆಲ್ಲ ಫುಲ್ಲು ಗೋಲ್ಡಲ್ಲಿದೆ ಮತ್ತು ಸಿಂಪಲ್ ಆಗಿರೋವಂಥ ಬ್ರೇಸ್ಲೆಟ್ ಡಿಸೈನಲ್ಲಿದೆ. ಮತ್ತು ಎಲ್ಲ ಕಡೆ ನೋಡಿ 2 ಕೈಗೂ ಹಾಕ್ಕೊಳ್ಬೋದು. ಒಂದೇ ಕೈಗೂ ಹಾಕ್ಕೊಳ್ಳೋ ಥರನೂ ಇದೆ ಮತ್ತು 2 ಕೈಗೂ ವೇರ್ ಮಾಡೋ ಥರನೂ ಇದೆ. ಸಿಂಗಲ್ ಬಳೆ ಏನಾದರೂ ವೇರ್ ಮಾಡ್ಬೋದು, ಇಲ್ಲಾಂದರೆ ಎರಡನ್ನೂ ಗಾಜಿನ ಬಳೆ ಜೊತೆ ವೇರ್ ಮಾಡ್ಬೋದು. ಆಲ್ಮೋಸ್ಟ್ ಆಲ್ ಲಕ್ಷ್ಮೀನೇ ಅಂತ ಹೇಳ್ಬೋದು. ಈ ಥರ ಡಿಫ್ರೆಂಟ್ ಕಲೆಕ್ಷನ್ಸು ನೀವು ಆಚೆ ಕಡೆ ಹೋದರೂ ಸಿಗುತ್ತೆ ನಿಮಗೆ. ಬಟ್ ರೇಟು ನಿಮಗೆ ಜಾಸ್ತಿ ಇರುತ್ತೆ. ನಾನು ಕಂಡಂಗೆ ಕೆಲವು ಕಡೆ ಜಾಸ್ತಿ ಇದೆ. ಆಲ್ಮೋಸ್ಟ್ ನಾನು ತರಿಸ್ತಾ ಇರೋದೆಲ್ಲನೂ ಮ್ಯಾನುಫ್ಯಾಕ್ಚರ್ ಕಡೆಯಿಂದ. ನೀವು ಆರ್ಡ್ರು ಕೊಟ್ಟು ನಿಮಗೆ 7 to 10 ಡೇಸ್ ಒಳಗಡೆ ನಿಮಗೆ ಸಿಗುತ್ತೆ ಇದು. ಮತ್ತು ನೀವು ಹೇಗೆ ತೊಗೋಬೇಕು ಏನು ಅಂತ ಪ್ರೊಸೀಜರ್ ಎಲ್ಲ ತಿಳ್ಕೊಳ್ಬೇಕು ಅಂದರೆ ನನಗೆ ಕಮೆಂಟ್ ಮೂಲಕನೋ, ಇಲ್ಲ ಅಂತಂದರೆ ನನಗೆ ವಾಟ್ಸಪ್ ಮಾಡಿ, ನಾನು ಇದ್ರ ಬಗ್ಗೆ ಡೀಟೇಲ್ಸ್ ಹೇಳ್ತೀನಿ. ಯಾವುದೇ ರೀತಿ ಕ್ವಾಲಿಟಿಯಲ್ಲಿ ಮೋಸ ಇಲ್ಲ ಮತ್ತು ಫೇಡ್ ಆಗುತ್ತೆ ಆ ಥರ ಎಲ್ಲ ಏನೂ ಇಲ್ಲ. ನೀವು ಹೇಗೆ ಸ್ಟೋರ್ ಮಾಡಬೇಕು ಅಂತಲೂ ನಾನು ನಿಮಗೆಲ್ಲನೂ ಹೇಳ್ಕೊಡ್ತೀನಿ. ಮತ್ತು ಹೇಗೆ ತೊಗೊಂಡ್ರೆ ಯಾವುದ್ರಲ್ಲಿಟ್ಟು ಇದನ್ನು ಸ್ಟೋರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಏನು ಅಂತ. ಯಾಕಂದರೆ ನಾನು ಆಲ್ಮೋಸ್ಟು ಮದುವೆ ಆದಾಗಿಂದನೂ ಆಲ್ಮೋಸ್ಟ್ 10 to 15 ಇಯರ್ಸಿಂದ ನಾನೆಲ್ಲ ಇಂಥದ್ದೇ ಯೂಸ್ ಮಾಡ್ತಾ ಇರೋದು. ಮತ್ತು ಎಲ್ಲದನ್ನು ನೀಟಾಗಿ ಅವ್ರು ಯಾವ ಪ್ಯಾಕಿಂಗಲ್ಲಿ ಕೊಡ್ತಾರಲ್ಲ ಆ ಪ್ಯಾಕಿಂಗ್ ಮೂಲಕನೇ ನಾನು ಎಲ್ಲದನ್ನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಯಾವುದೇ ರೀತಿ ಕಪ್ಪಾಗಿಲ್ಲ ಮತ್ತು ಸ್ಟೋನ್ ಬಿದ್ದಿಲ್ಲ, ಏನೂ ಒಂದು ಡ್ಯಾಮೇಜು ಸಹ ಆಗಿಲ್ಲ. ಯೂಸ್ ಮಾಡ್ತೀನಿ, ಅದನ್ನು ತಂದು ನೀಟಾಗಿ ಅದೇ ರೀತಿ ಪ್ಯಾಕ್ ಮಾಡಿ ಇಡ್ತೀನಿ. ನೋಡಿ ಇವಾಗ ಬಂದಿರೋ ಹೊಸ ಡಿಸೈನ್ಸ್ ಹೇಗಿದೆ ನೋಡಿ. ಅದ್ರ ಮಧ್ಯದಲ್ಲೆಲ್ಲ ಲೀಫ್ ಡಿಸೈನ್ ಇದೆ, ಕೆಲವ್ರಲ್ಲಿ ಲಕ್ಷ್ಮಿ ಡಿಸೈನ್ಸ್ ಇದೆ. ಅದಕ್ಕೋಸ್ಕರನೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿದ್ರೆ ಅವರು ತೊಗೊಳ್ತಾರೆ ಅಂತ ಹೇಳ್ತಾ ಇರೋದು. ಯಾಕಂದರೆ ಕೆಲವ್ರಿಗೆಲ್ಲ ಒಂದೊಂದು ಐಡಿಯಾ ಇರುತ್ತೆ ಯಾವ ಥರ ತೊಗೋಬೇಕು, ಯಾವ ಥರ ಡಿಸೈನ್ಸ್ ಮಾಡಿಸ್ಕೋಬೇಕು ಅಂತ. ಗೋಲ್ಡ್ ರೇಟು ಎಷ್ಟು ಹೈ ಆಗಿದೆ ಅಂತ ನಮ್ಮ ಜನಕ್ಕೆ ಆಲ್ರೆಡಿ ಎಲ್ರಿಗೂ ಗೊತ್ತಿದೆಯಲ್ವಾ. ಅದಕ್ಕೋಸ್ಕರ ಈ ಥರದನ್ನು ಬೇಕಾದ್ರೆ ಒಂದು 4-5 ಥರ ಇಟ್ಕೊಂಡು ಡಿಫ್ರೆಂಟ್ ಫಂಕ್ಷನ್ಗೆ, ಬೇರೆ ಥರ ಫಂಕ್ಷನ್ಗೆ ಬೇರೆ ಥರದ್ದು ಯೂಸ್ ಮಾಡ್ಬೋದು. ಮದುವೆಗೆ ಒಂಥರ, ಸತ್ಯನಾರಾಯಣ ಪೂಜೆಗೆ ಒಂಥರ, ಒಂದೊಂದು ಫಂಕ್ಷನ್ಗೆ ಒಂದೊಂದು ಥರ ವೇರ್ ಮಾಡ್ಬೋದು. ಯಾರೆಲ್ಲ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.